ಕಸಪ ಟೈಮಿಗೆ ಸ್ವಾಗತ. ಭಾರತೀಯ ರಾಜಕೀಯದಲ್ಲೀಗ ನೆಲೆ ಇಲ್ಲದ ಪುಡಿ ರಾಜಕಾರಣಿಗಳು ನೆಲೆ ಕಾಣಲು ಸುಲಭವಾಗಿ ಕಂಡುಕೊಂಡ ದಾರಿ ಮುಸ್ಲಿಂ ದ್ವೇಷ. ರಾಜಕಾರಣಿಯಾಗಲು ಯಾವುದೇ ಅರ್ಹತೆ ಇಲ್ಲದಿದ್ದರೂ ಬಚ್ಚಲು ಬಾಯಿಯಿಂದ ಮುಸಲ್ಮಾನರ ವಿರುದ್ಧ, ಅವರ ಆಚಾರ ವಿಚಾರಗಳ ವಿರುದ್ಧ ಸಾರ್ವಜನಿಕವಾಗಿ ಎಷ್ಟು ಕೊಳಕು ಮಾತು ಬರುತ್ತದೋ ಅಷ್ಟು ಮೈಲೇಜ್ ಹೆಚ್ಚು ಅನ್ನುವುದು ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳಲು ಇರುವ ಮಾನದಂಡವೆಂದೇ ಹಲವರ ನಂಬಿಕೆ. ಇನ್ನು ಕರ್ನಾಟಕದ ಇತಿಹಾಸ ಕಂಡ ಅತ್ಯಂತ ಕೆಟ್ಟ ಹಾಗೂ ಕೋಮುವಾದಿ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಇದ್ದಾಗಂತಲೂ ಬೀದಿ ನಾಯಿಗಳು ಕೂಡ ಮುಸ್ಲಿಮರ ಅಸ್ತಿತ್ವ ಪ್ರಶ್ನಿಸಬಹುದು ಎಂಬ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ನೆಮ್ಮದಿಯ ಬದುಕು ಇಷ್ಟಪಡುವ ಕರ್ನಾಟಕದ ಜನತೆ ಆ ಸರ್ಕಾರವನ್ನು ಕಿತ್ತು ತಿಪ್ಪೆಗೆ ಬಿಸಾಗಿದ್ದು ಇತಿಹಾಸ. ಅದೇ ರೀತಿ ದಿನ ಬೆಳಗಾದರೆ ಮುಸಲ್ಮಾನರ ವಿರುದ್ಧ ನಾಲೆಗೆ ಹರಿಬಿಡುತ್ತಿದ್ದ ಫೈರ್ ಬ್ರಾಂಡ್ಗಳು ಈಗ ಎಲ್ಲಿದ್ದಾರೆ, ಅವರ ಪರಿಸ್ಥಿತಿ ಏನಾಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಮುಂದಿನ ಬಿಜೆಪಿಯ ಮುಖ್ಯಮಂತ್ರಿ ಎಂದೇ ಪ್ರಸಿದ್ಧಿ ಪಡೆದಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಬಾಯಿ ಬಿಟ್ಟರೆ ಮುಸಲ್ಮಾನರ ಅಸ್ತಿತ್ವವನ್ನು ಪ್ರಶ್ನಿಸುತ್ತಾ ತನ್ನ ನಾಲಗೆಯ ಚೂಪನ್ನು ಪ್ರಯೋಗ ಮಾಡುತ್ತಾ ಕೋಮು ವಿಷ ತುಂಬಿದ ಪಟಾಲಮ್ಮಿನ ಫೈರ್ ಬ್ರ್ಯಾಂಡ್ ಆಗಿದ್ದರು. ಆದರೆ ಏನಾಯ್ತೋ ಏನೋ, ದಿಢೀರನೆ ಮುಖ್ಯವಾಹಿನಿಗಳಿಂದ ದೂರ ಉಳಿದ ಅನಂತಕುಮಾರ್ ಇತ್ತೀಚಿನ ದಿನಗಳಲ್ಲಿ ಕಾಣುವುದೇ ಅಪರೂಪ ಅನ್ನಿಸಿಬಿಟ್ಟಿತು. ನಂತರ ಗೊತ್ತಾಗಿದ್ದು, ಸದಾ ಮುಸಲ್ಮಾನರ ವಿರುದ್ಧ ವಿಷ ಕಕ್ಕುತ್ತಿದ್ದ ನಾಲಗೆ ಕ್ಯಾನ್ಸರ್ಗೆ ತುತ್ತಾಗಿದೆ ಎಂದು. ಎರಡನೆಯದ್ದು ಈಶ್ವರಪ್ಪ. ಇವರು ಬಿಜೆಪಿಯ ಆರಂಭಿಕ ಕಾಲದಲ್ಲಿ ಇದ್ದವರು. ಹರಕಲು ಮಾತು ಬಾಯಿ ಬಚ್ಚಲು ಮನೆಯಾದ ಕಾರಣ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕಿದ್ದ ಈಶ್ವರಪ್ಪ ಕಳೆದ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದಲ್ಲಿ ಟಿಕೆಟ್ ಸಿಗದಂತಹ ಹೀನಾಯ ಸ್ಥಿತಿಗೆ ತಲುಪಿದರು. ಬಾಯಿ ತೆರೆದರೆ ಮುಸಲ್ಮಾನರ ಬಗ್ಗೆ ಕೆಳಮಟ್ಟದ ಭಾಷೆ ಪ್ರಯೋಗಿಸುತ್ತಾ ತಾನೊಬ್ಬ ಪ್ರಖರ ಹಿಂದುತ್ವವಾದಿ ಎಂದು ಬಿಂಬಿಸಲು ಹೋಗಿ ಈಗ ಮೂಲೆ ಗುಂಪಾಗಿದ್ದಾರೆ. ಮುಸಲ್ಮಾನರ ಹುಡುಗರು ಮಾಡಿಸಿಕೊಳ್ಳುವ ಮುಂಜಿಯ ಬಗ್ಗೆ ಮಾತನಾಡಿ ಸಮಾಜದಲ್ಲಿ ನಗೆಪಾಟಲಾಗಿದ್ದು ಇತಿಹಾಸ. ಮೂರನೆಯದ್ದು ಪ್ರತಾಪ ಸಿಂಹ. ಬೆತ್ತಲ ಜಗತ್ತಿನ ಮೂಲಕ ತನ್ನೊಳಗಿನ ಮುಸ್ಲಿಂ ದ್ವೇಷವನ್ನು ಹೊರಹಾಕುತ್ತಿದ್ದ ವ್ಯಕ್ತಿ 2014 ಎಂಪಿ ಚುನಾವಣೆಯಲ್ಲಿ ಮೋದಿ ಅಲೆಯಿಂದ ಗೆದ್ದು ಬಂದು ರಾಜಕೀಯ ಜೀವನವನ್ನು ಶುರುವಿಡುತ್ತಾರೆ. ತನ್ನ ಎಡಬಿಡಂಗಿ ಮಾತಿನ ಮೂಲಕ ಸ್ವಪಕ್ಷದಲ್ಲಿಯೇ ಬಹಳಷ್ಟು ವಿರೋಧ ಕಟ್ಟಿಕೊಂಡ ಪುಣ್ಯಾತ್ಮ ಇವರು. ಎಲ್ಲರಂತೆ ತಾನೂ ಕೂಡ ಮುಸಲ್ಮಾನರನ್ನು ಬೈದು ಮೈಲೇಜ್ ಹೆಚ್ಚಿಸಿಕೊಳ್ಳುವ ಜಿದ್ದಿಗೆ ಬಿದ್ದು ಸದಾಕಾಲ ವಿವಾದ ಮೈಮೇಳೆ ಎಳೆದುಕೊಳ್ಳುತ್ತಾ ರಾಜಕೀಯ ಭವಿಷ್ಯದ ಕನಸು ಕಾಣುತ್ತಿದ್ದರು. ತನ್ನ ಹೆಂಡತಿಯನ್ನು ತಂಗಿ ಎಂದು ಹೇಳಿ ಸರ್ಕಾರಿ ಸೈಟ್ ಪಡೆದಿದ್ದು ಇವರ ಜೀವಮಾನ ಸಾಧನೆ. ಈತ ಕೇವಲ ಮಾತಿನ ಮಲ್ಲ ಎಂದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಾಗಿ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕೊಡದೆ ತಕ್ಕ ಶಾಸ್ತಿ ಮಾಡಿದೆ. ಇತ್ತೀಚೆಗೆ ಆಗೊಮ್ಮೆ ಈಗೊಮ್ಮೆ ಮುಸ್ಲಿಂ ವಿರೋಧಿ ಹೇಳಿಕೆ ಕೊಟ್ಟು ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸುತ್ತಿದ್ದರೂ ಜನ ಸೊಪ್ಪು ಹಾಕುತ್ತಿಲ್ಲ ಅನ್ನುವುದು ವಾಸ್ತವ ಸಂಗತಿ. ನಾಲ್ಕನೆಯದ್ದು ಹಿಂದೂ ಹುಲಿ ಸಾಮ್ರಾಟ್ ಯತ್ನಾಳ್ ಸಾಹೇಬರು. ಸದಾಕಾಲ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಪಕ್ಷವನ್ನು ಮುಜುಗರಕ್ಕೀಡು ಮಾಡುವುದರ ಜೊತೆಗೆ ಮುಸ್ಲಿಂ ವಿರೋಧ ಹೇಳಿಕೆ ಕೊಟ್ಟು ತಾನೊಬ್ಬ ಕಟ್ಟರ ಹಿಂದುತ್ವವಾದಿ ಎಂದು ತೋರಿಸಿಕೊಡುತ್ತಿದ್ದರು. ಜೆಡಿಎಸ್ ನಲ್ಲಿದ್ದಾಗ ಇಫ್ತಾರ್ ಕೂಟ ಮಾಡುತ್ತಾ ಬಿರಿಯಾನಿ ಸವಿಯುತ್ತಿದ್ದ ಯತ್ನಾಳ್ ಸಾಹೇಬರು ಬಿಜೆಪಿಯಲ್ಲಿ ಮುಖ್ಯ ಸ್ಥಾನ ಪಡೆಯಲು ಬೇಕಾಗಿ ತಿಂದ ಬಿರಿಯಾನಿಯನ್ನು ವಾಂತಿ ಮಾಡುತ್ತಿದ್ದರು. ಆದರೆ ಅವರ ವಾಂತಿ ಮಿತಿ ಮೀರಿದ್ದು ಬಿಜೆಪಿ ಪಕ್ಷದ ಹೈಕಮಾಂಡ್ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಈಗ ಹಿಂದೂ ಹುಲಿ ಒಂಟಿ ಇಲಿಯಂತಾಗಿದೆ. ಪಾಪ ಮೊನ್ನೆ ಅಷ್ಟೇ ಇವರು ಒಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದರೆ 1000 ಬುಲ್ಡೇಸರ್ ಅನ್ನು ಆರ್ಡರ್ ಮಾಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದರು. ಇವರಿಗೆ ಎಷ್ಟು ಅವಮಾನ ಎಂದರೆ ಇವರ ಉಚ್ಚಾಟನೆಯೇ ಸ್ವತಃ ಬಿಜೆಪಿಯಲ್ಲಿ ಸಂಭ್ರಮವಾಗಿದೆ. ಸ್ನೇಹಿತರೆ, ಈ ಸಾಲಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಜನರು ಸೇರುವ ಸಂಭವ ಅಲ್ಲಗಳೆಯುವಂತಿಲ್ಲ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.